ಕರ್ನಾಟಕದ ಸಮಸ್ತ ಜನತೆಗೆ ಕರುನಾಡ ಸೇವಕರ ಪಕ್ಷದಿಂದ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ವಿಧಾನಸೌಧದಲ್ಲಿ 15ನೇ ಬಜೆಟನ್ನು ಮಂಡಿಸಿದರು. 15ನೇ ಬಜೆಟನ್ನು ಮಂಡಿಸೋದ್ರ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಇದುವರೆಗೂ ಯಾರೂ ಕೂಡ 15 ಬಜೆಟ್ಗಳನ್ನು ಮಂಡನೆ ಮಾಡಿರಲಿಲ್ಲ. ಇಂಥ ಒಂದು ದೊಡ್ಡ ಸಾಧನೆ ಮಾಡಿದವ್ರಿಗೆ ಯಾರೇ ಆಗಿರಲಿ, ಯಾವುದೇ ಪಕ್ಷದ ಒಬ್ಬ ನಾಯಕರಾಗಿರಲಿ, ಒಂದು ದೊಡ್ಡೊಂದು ಸಾಧನೆಯನ್ನು ಮಾಡಿದಾಗ ಆ ಸಾಧನೆಯನ್ನು ಪ್ರತಿಯೊಬ್ಬರು ಕೂಡ ಪಕ್ಷ ಭೇದವನ್ನು ಮರೆತು ನಾವು ಗೌರವಿಸಲೇಬೇಕು. ಕರುನಾಡ ಸೇವಕರ ಪಕ್ಷದಿಂದ ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದವನ್ನು ಕೂಡ ಸಲ್ಲಿಸ್ತೇವೆ. ಅವರ ಇಷ್ಟೊಂದು ದೊಡ್ಡ ಸಾಧನೆಗೆ ಇನ್ನು ಮುಂದಿನ ದಿನಗಳು ಕೂಡ ಅವರು ಅನೇಕ ಇದೇ ರೀತಿಯ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಹೋಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಕೂಡ. ಇವತ್ತು ಸುಮಾರು 3,71,383 ಕೋಟಿ ರೂಪಾಯಿಗಳ ಬಜೆಟನ್ನು ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮಂಡಿಸಿದರು. ಬಜೆಟ್ ಓದ್ತಿರ್ಬೇಕಾದ್ರೆ ವಿರೋಧ ಪಕ್ಷದಲ್ಲಿದ್ದಂಥ ನಾಯಕರುಗಳು ಅರ್ಧದಿಂದನೇ ಆ ಸಭಾತ್ಯಾಗವನ್ನು ಮಾಡಿ ಹೊರಡೆ ಬಂದು ಹೋರಾಟಕ್ಕೆ ಕುಳಿತುಕೊಂಡ್ರು. ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಒಳಗೆ ಬಂದಾಗ ಯಾವುದೇ ಪಕ್ಷ ಬರಲ್ಲ, ಅಲ್ಲಿ ಬಂದಾಗ ಆ ಪದವಿಗಳಿಗೆ ಕೊಡುವಂಥ ಗೌರವವನ್ನು ಪ್ರತಿಯೊಬ್ಬರು ಕೂಡ ಕೊಡಲೇಬೇಕಾಗತ್ತೆ. ತಾಳ್ಮೆಯಿಂದ ಆ ಬಜೆಟನ್ನು ಪೂರ್ಣವಾಗಿ ಕೇಳುವಷ್ಟು ಒಂದು ತಾಳ್ಮೆ ಕೂಡ ವಿರೋಧ ಪಕ್ಷದ ನಾಯಕರಲ್ಲಿ ಯಾರಲ್ಲೂ ಕೂಡ ಇರಲಿಲ್ಲ. ಅದು ತುಂಬ ಯೋಚನೆ ಮಾಡುವಂತಹ ವಿಚಾರ. ಜನರು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ ಅಂದರೆ ಅಲ್ಲಿ ಅತಿ ದೊಡ್ಡ ಜವಾಬ್ದಾರಿಯನ್ನು ನಾವು ಹೊಂದಿರ್ತೇವೆ. ನಮ್ಮ ಮೂಲ ತಪ್ಪುಗಳು ಎಲ್ಲಾಗ್ತಿದೆ ಅಂದರೆ ಜನರು ಆಯ್ಕೆ ಮಾಡಿ ಕಳಿಸೋರ್ಗೂ ಮಾತ್ರ ನಮ್ಗಳಿಗೆ ಜನ ಬೇಕು. ಆಯ್ಕೆ ಮಾಡಿ ಒಳಗೆ ಹೋದ ನಂತರ ಜನರು ಯಾರಿಗೂ ಬೇಡ. ಅವರವ್ರ ಇಷ್ಟದ ಪ್ರಕಾರದಲ್ಲಿ ನಡ್ಕೊಳ್ಳುವಂತಹ ಮೂಲಕ ಅವರು ಹಾಕದಂಥ ಮತಕ್ಕೂ ಕೂಡ ಒಂದು ಗೌರವ ಇಲ್ಲದೇ ರೀತಿಯಲ್ಲಿ ಅನೇಕ ನಾಯಕರುಗಳು ಇವತ್ತು ನಡ್ಕೊಳ್ತಿರೋದನ್ನು ಮುಂದಿನ ದಿನಗಳಲ್ಲಿ ಜನರೇ ಅದರ ಬಗ್ಗೆ ಯೋಚನೆ ಮಾಡಬೇಕು. ಮೊದಲನೇದಾಗಿ ಬಜೆಟನ್ನು ಪೂರ್ಣವಾಗಿ ಕೇಳಬೇಕಿತ್ತು. ಇಲ್ಲಿ ನಾನು ಅವ್ರ ಪರ ಇವ್ರ ಪರ ಯಾರ ಪರನೂ ಅಲ್ಲ. ಸೊ ಇರುವ ನ್ಯಾಯವನ್ನು, ಕೆಲವು ವಿಷಯವನ್ನು, ನಮ್ಮದು ಕೂಡ ಒಂದು ರಾಜಕೀಯ ಪಕ್ಷ ಇದೆ, ನಾವು ಕೂಡ ರಾಜಕೀಯ ಮಾಡ್ತೀವಿ. ಅದೇ ಈ ರೀತಿಯಾದಂಥ ರಾಜಕೀಯ ಮಾಡೋ ಅವಶ್ಯಕತೆ ನಮಗಿಲ್ಲ. ಏನೇ ಇದ್ರೂ ಕೂಡ ಸತ್ಯವನ್ನು ಜನರ ಮುಂದೆ ಇಡೋದರ ಮೂಲಕ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಅಂತ ಹೇಳಿ ಅದೇ ಸತ್ಯದ ದಾರಿಯಲ್ಲಿ ನಡೆಯುವ ರಾಜಕೀಯವನ್ನು ನಾವು ಮಾಡ್ತೀವಿ ಹೊರತು ಜನರಿಗೆ ಕೆಸರೆರಿಸುವಂತಹ ರಾಜಕೀಯವನ್ನು ನಾವು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಸೊ ಮೊದಲನೇದಾಗಿ ಆ ಬಜೆಟ್ನ ವಿವರಣೆಯನ್ನು ಸ್ವಲ್ಪ ಕೊಟ್ಬಿಡ್ತೇನೆ, ಆಮೇಲೆ ಮುಂದೆ ಬರೋಣ. 3,71,383 ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ರು. ಅದು ಎಲ್ಲ ಇಲಾಖೆಗೂ ಕೂಡ ಅವರು ಏನು ಇಲಾಖೆಯವರು ಆ ಹಣನ ಹಂಚಿಕೆ ಮಾಡಿದ್ದಾರೆ. ಶಿಕ್ಷಣಕ್ಕೆ 44,222 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 34,406 ಕೋಟಿ, ಇಂಧನ ಇಲಾಖೆಗೆ 23,159 ಕೋಟಿ, ಗ್ರಾಮೀಣ ಅಭಿವೃದ್ಧಿಗೆ 21,160 ಕೋಟಿ, ಗೃಹ ಮತ್ತು ಸಾರಿಗೆ 19,177 ಕೋಟಿ, ನೀರಾವರಿಗೆ 19,170 ಕೋಟಿ, ನಗರಾಭಿವೃದ್ಧಿ 18,155 ಕೋಟಿ, ಕಂದಾಯ 16,170 ಕೋಟಿ, ಆರೋಗ್ಯ 15,145 ಕೋಟಿ, ಸಮಾಜ ಕಲ್ಯಾಣ 13,334 ಕೋಟಿ, ಲೋಕೋಪಯೋಗಿ 10,424 ಕೋಟಿ, ಮೀನುಗಾರಿಕೆ ಮತ್ತು ಪಶುಸಂಗ್ರಹ 3,306 ಕೋಟಿ, ಆಹಾರ ಮತ್ತು ನಾಗರಿಕ 9,963 ಕೋಟಿ, ಇತರ ಇಲಾಖೆ ಎಲ್ಲ ರೀತಿಯಾದ ಇಲಾಖೆಗಳು ಕೂಡ ಅವರೊಂದು 3.5 ಗಂಟೆಗಳ ಕಾಲ 3,71,383 ಕೋಟಿ ರೂಪಾಯಿಗಳ ಬಜೆಟ್ನನ್ನು ಮಂಡನೆ ಮಾಡಿದ್ರು. ಸೊ ಮೂಲವಾಗಿ ಆ ಬಜೆಟ್ನ ಯಾರ್ಯಾರಿಗೆ ಏನೇನು ತಲುಪಿದೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟರು. ಸೊ ನಾವು ಅದನ್ನು ಯಾವ ರೀತಿ ತಗೊಳ್ಬೇಕು, ಯಾವ ರೀತಿಯಾದಂಥ ಚರ್ಚೆಗಳಾಗಬೇಕು ಅಂದರೆ ನಿಜವಾಗ್ಲೂ ಅಷ್ಟು ಹಣವನ್ನು ಯಾವ ರೀತಿ ಕ್ರೋಢೀಕರಣ ಮಾಡ್ತಾರೆ, ನಿಜವಾಗೂ ಅವರು ಇವತ್ತು ನೀಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಈಡೇರಿಸಿದ್ರೆ ಖಂಡಿತವಾಗಿ ಇದೊಂದು ಅದ್ಭುತವಾದಂಥ ಬಜೆಟ್ ಆಗುತ್ತೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿರುವಂಥವರಾಗಿರ್ಬೋದು, ಸಾಮಾಜಿಕವಾಗಿ ಜವಾಬ್ದಾರಿ ಇರುವಂಥ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಿ ನೀವು ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ರಿ, ಇದು ಮಾಡಿದ್ದೀರಾ, ಇಂಥ ಹೋರಾಟಗಳನ್ನು ನಾವು ಮಾಡ್ಬೋದು ಹೊರತು ಸೊ ಏನೂ ಇಲ್ಲ. ಈ ಪ್ರತಿಯೊಂದು ಬಜೆಟನ್ನು ಕೂಡ ಅಷ್ಟೇ, ಯಾವುದೇ ಒಂದು ಸರ್ಕಾರ ಇರಲಿ,
ಯಾವುದೇ ಒಂದು ಸರ್ಕಾರ ಇರಲಿ, ಆ ಸರ್ಕಾರಗಳು ಬಜೆಟನ್ನು ಮಂಡನೆ ಮಾಡಿದಾಗ ವಿರೋಧ ಪಕ್ಷದಲ್ಲಿ ಯಾವುದೇ ಒಂದು ಪಕ್ಷ ಇರಲಿ ಆ ಬಜೆಟನ್ನು ಯಾವತ್ತೂ ಕೂಡ ಒಪ್ಕೊಂಡಿಲ್ಲ. ಅದರಲ್ಲಿ ಏನು ಇಲ್ಲ ಅಂತಲೇ ಹೇಳ್ತಾ ಬಂದಿದೆ ಪ್ರತಿಯೊಂದು ಪಕ್ಷಗಳು ಕೂಡ. ಸೊ BJP ಆಡಳಿತದಲ್ಲಿರಬೇಕಾದ್ರೆ ಕಾಂಗ್ರೆಸ್ ಮತ್ತು JDS ಆ ಬಜೆಟ್ನ ವಿರೋಧ ಮಾಡಿದೆ. ಅದೇ ರೀತಿ JDS ಆಡಳಿತ ಇರಬೇಕಾದ್ರೆ ಕಾಂಗ್ರೆಸ್ ಮತ್ತು BJP ಕೂಡ ಅದನ್ನು ವಿರೋಧ ಮಾಡಿದೆ. ಈ ರೀತಿ ಕಾಂಗ್ರೆಸ್ ಈಗ ಆಡಳಿತ ಇರಬೇಕಾದ್ರೆ BJPಯವರು ವಿರೋಧ ಮಾಡ್ತಿದ್ದಾರೆ. ಈ ವಿರೋಧ ಅನ್ನೋದು ಸಹಜ. ಆದರೆ ವಿರೋಧ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ಆ ಬಜೆಟ್ ಓದ್ತಿರ್ಬೇಕನ್ನೇ ಹೊರಡೆ ಬಂದುಬಿಟ್ಟು ಕೇವಲ 10-15 ನಿಮಿಷದಲ್ಲಿ ಅದೆನ್ನೋ ಕೈಯಲ್ಲಿ ಬೋರ್ಡ್ಗಳೇ ಇಟ್ಕೊಂಡಿದ್ರು. ಸುಳ್ಳು ರಾಮಯ್ಯ ಮತ್ತು ಮುಸ್ಲಿಮ್ ಅದು ಕೊಟ್ಟಿದ್ರು. ಒನ್ ಅವರ್ಲಿ ಹೇಗೆ ಅದನ್ನೆಲ್ಲ ರೆಡಿ ಮಾಡಿದ್ರು ಅನ್ನೋದೇ ಒಂದು ಯೋಚನೆ ಮಾಡೋಂಥ ವಿಷಯ. ಅಂದರೆ ಇದು ಫಸ್ಟೇ ಪಕ್ಕಾ ಪ್ರೀಪ್ಲಾನ್ ಆಗಿ ಬಂದಿರ್ತಾರೆ. ನಾಳೆ ಏನೇ ಬಜೆಟ್ ಮಂಡನೆ ಮಾಡಲಿ ಅದಕ್ಕೆ ನಾವು ಯಾವ ರೀತಿ ವಿರೋಧಿಸಬೇಕು ಅನ್ನೋದು ಪ್ಲಾನ್ ಆಗಿರುತ್ತೆ ಅಷ್ಟೇ. ಅದೆಲ್ಲ ರೆಡಿ ಮಾಡಿಯೇ ಬಂದಿರ್ತಾರೆ. ಇಲ್ಲದೆ ಅಷ್ಟು ಬೇಗ ಯಾವ ರೀತಿ ಅದನ್ನೆಲ್ಲ ಕೋಲ್ಗಳದೆಲ್ಲ ಮಾಡೋಕ್ಕೆ ಸಾಧ್ಯ. ನಾವು ಕೂಡ ಒಂದು ಹೋರಾಟ ಮಾಡಿದ್ವಿ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ. ನಾನು ಅದೆಲ್ಲ ಮಾಡ್ಸೋಕ್ಕೆ ಒಂದು ದಿನ ಟೈಮ್ ತೊಗೊಂಡಿದ್ದೆ. ನನಗೆ ಬೆಳಗಿಂದ ಸಾಯಂಕಾಲದವರೆಗೂ ಅದೆಲ್ಲ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಿ ತೆಗೆದು ಇದೆಲ್ಲ ಮಾಡೋಕ್ಕೆ ಒಂದೇ ದಿನ ಟೈಮ್ ಆಗಿದೆ. ಇವರು ಬರೀ ಸದನದ ಹೊರಡೆ ಬಂದು ಕೂಡಲೇ ಇಮಿಡಿಯೇಟ್ಲಿ ಇವ್ರ ಕೈಗಳಿಗೆ ಅದು ಬರುತ್ತೆ, ಹೋರಾಟ ಕೂತ್ಕೊಳ್ತಾರೆ. ಸೊ ನನಗೂ ಇನ್ನೊಂದು ತುಂಬ ಒಂದು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಅದು ಉಪೇಂದ್ರ ಸರ್ದು ಅದೊಂದು ಸಾಂಗ್ ನೀನಿಲ್ಲ ಏನು ನಾನಲ್ಲ ನೀನು ಕಣ್ಮಣಿಗೆ ಯಾವುದೋ ಒಂದು ಆ ಸಾಂಗ್ನ ಇಟ್ಕೊಂಡು ಇವರು ಅದನ್ನು ಬೇರೆ ರೀತಿಯಲ್ಲಿ ತಿರುಚಿ ಏನಿಲ್ಲ ಸಿದ್ದರಾಮಯ್ಯ ಬಜೆಟಲ್ಲಿ ಏನಿಲ್ಲ ಇಂಥ ಹಾಡುಗಳನ್ನು ಆಡ್ತಿರ್ಬೇಕಾದ್ರೆ 2 ಸಣ್ಣ ಪುಟ್ಟ ಮಕ್ಕಳುಗಳು ಹೈಸ್ಕೂಲ್ ಹೋಗೋ ಮಕ್ಕಳು ಯಾರೋ ನಮ್ಮ ಜೊತೆಲಿ ಇದ್ದವರು ಹೇಳ್ತಾರೆ, ಏನು ಸರ್ ಇಷ್ಟು ಸಿಲಿಯಾಗಿ ಮಾತಾಡ್ತಾರಲ್ಲ ಇವರು ಅಂತ ಯೋಚನೆ ಮಾಡ್ತಾರೆ. ನೋಡಿ, ಒಂದು ಹೋರಾಟ ಅನ್ನೋದು ಯಾವ ರೀತಿ ಶಿಸ್ತುಬದ್ಧವಾಗಿರಬೇಕು ಅನ್ನೋದನ್ನು ಕೂಡ ಮೊದಲು ನಾವು ಕಲಿಬೇಕಾಗುತ್ತೆ. ಯಾವುದೇ ಒಂದು ಆಪಾದನೆ ಮಾಡಲಿ, ಒಂದು ಹೋರಾಟ ಮಾಡಲಿ, ಆ ಹೋರಾಟಕ್ಕೆ ಅಷ್ಟೊಂದು ಬೆಲೆ ಇರಬೇಕು. ಸಿಲ್ಲಿ ರೀತಿಯಲ್ಲಿ ಈ ರೀತಿಯೆಲ್ಲ ನಡ್ಕೊಳ್ಳೋದ್ರಿಂದ ಆ ಶಾಸಕರು, ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷ ಇಂಥ ಪದವಿಗಳಿಗೆ ಇರುವಂಥ ಗೌರವ ತಗ್ಗುತ್ತೆ. ಆ ಗೌರವ ಯಾವತ್ತೂ ಕೂಡ ನಾವು ಉಳಿಸ್ಬೇಕಂದ್ರೆ ತುಂಬ ಮೆಚೂರ್ಡಾಗಿ ಥಿಂಕ್ ಮಾಡಬೇಕು, ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಸರಿ ಆಯಿತು, ಇವತ್ತು ಬಜೆಟಲ್ಲಿ ಏನೂ ಇಲ್ಲ ಅಂತ ನಡ್ಕೊಳ್ಳೋಣ. ಏನು ಇಲ್ಲ ಅಂದರೆ ಏನು ಬೇಕು ಅನ್ನೋದನ್ನು ಅಂಕಿ ಅಂಶಗಳ ಮೂಲಕ ಅದನ್ನು ಈ ರೀತಿ ಮಾಡಿ ಸರಿಪಡಿಸಿ ಅನ್ನುವಂತಹ ಹೋರಾಟವನ್ನು ಮಾಡಬೇಕು ಹೊರತು ಸುಮ್ಮನೆ ಯಾವುದೋ ಒಂದು ರೀಲ್ಸಲ್ಲಿ ವೈರಲ್ ಆಗಿರೋ ಸಾಂಗ್ನ ಇಟ್ಕೊಂಡು ಸಿಲ್ಲಿಯಾಗಿ ಈ ರೀತಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾಗ ಆ ಪದವಿಗಿರುವಂಥ ಗೌರವಗಳು ಕುಗ್ತಾ ಹೋಗುತ್ತೆ. ವ್ಯಕ್ತಿಯ ಗೌರವ ಕುಗ್ಗಿದ್ರೂ ಪರವಾಗಿಲ್ಲ, ಆ ಪದವಿಯ ಗೌರವ ಯಾವತ್ತೂ ಕುಗ್ಬಾರ್ದು. ಯಾಕಂದರೆ ಅದು ನಿರಂತರವಾಗಿ ಆ ಪದವಿಗಂತಲೇ ಒಂದು ಗೌರವಗಳಿರುತ್ತೆ. ಆ ಗೌರವ ಯಾವತ್ತೂ ಕೂಡ ಹೋಗ್ತಾ ಆ ಗೌರವವನ್ನು ನಾವು ತುಂಬ ಎತ್ತರಕ್ಕೆ ತಗೊಂಡೋಗ್ಬೇಕು ಹೊರತು ಅದನ್ನು ಕೆಳಗೆ ತಗೊಂಡು ಬರಬಾರ್ದು. ಈ ರೀತಿ ಹೋರಾಟಗಳು ಮಾಡಲಿ, ರಾಜಕೀಯ ಎಲ್ಲ ವಿಷಯದಲ್ಲೂ ಕೂಡ ಮಾಡಲಿ. ಯಾವುದೇ ಒಂದು ಪಕ್ಷಗಳು ಬಜೆಟ್ ಮಂಡನೆ ಮಾಡಿದಾಗ ಯಾರು ಅದನ್ನು ಒಪ್ಕೊಳ್ಳಲ್ಲ. ಆದರೆ ಅದನ್ನು ವಿರೋಧಿಸುವ ರೀತಿಯಲ್ಲಿ ವಿರೋಧಿಸಬೇಕು ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಸಿಲ್ಲಿಯಾಗಿ ಈ ರೀತಿ ನೋಡೋ ಜನಗಳಿಗೆ ಅದು ಆಲ್ರೆಡಿ ಈಗ ರಾಜಕಾರಣಿಗಳಂದರೆ ಒಂದು ಆಟ ಆಡೋ ಮಕ್ಕಳಿಗಿಂತನೂ ಕೀಳಾಗ್ಬಿಟ್ಟಿದ್ದಾರೆ. ಆ ರೀತಿ ಟ್ರೀಟ್ ಮಾಡೋರು ಹಿಂದ್ಗಡೆ ಜನರು ಬೈಯೋರು ಕೂಡ ಇದ್ದಾರೆ. ಬಂದಾಗ ಹಾರ ಹಾಕ್ಬೋದು, ಇನ್ನೋದಕ್ಕೆ ಏನೋ ಹಾಕ್ಬೋದು. ಸೊ ಹಿಂದ್ಗಡೆ ಜನ ಮಾತಾಡ್ಕೊಳ್ಳೋದು ಬೇರೆ, ಏನು ಮಾಡ್ತಾರೆ ಬಿಡೋ ಅವ್ರವ್ರನ್ನು ತಿನ್ಕೊಂಡು ಹೋಗ್ತಾರೆ, ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಈ ಮನಸ್ಥಿತಿಗೆ ಜನರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಅದನ್ನು ಮತ್ತೂ ಕೂಡ ರಾಜಕೀಯ ನಾಯಕರು ಅವರ ಜವಾಬ್ದಾರಿಗಳೇನು, ಜನರ ಮನಸ್ಸಲ್ಲೂ ಕೂಡ ಒಂದು ಗೌರವ ಮತ್ತು ಒಂದು ಜವಾಬ್ದಾರಿ ಇರುವಂತಹ ಒಂದು ಯೋಚನೆಯನ್ನು ಅವರ ಭಾವನೆಗೆ ತರಬೇಕಂದ್ರೆ ನಮ್ಮ ನಡವಳಿಕೆ ಕೂಡ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಸೊ ಆ ರೀತಿಯಾದ ಹೋರಾಟಗಳು ಮಾಡೋಕ್ಕಿಂತ ಮಾಡೋದು ಬದಲು ನಾಡ್ದಿಂದ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ ಸದನದಲ್ಲಿ. ಆ ಚರ್ಚೆಯಲ್ಲಿ ನಿಮ್ಮ ಐಡಿಯಾ ಏನಿದೆ, ಸೊ ನೀವು ಯಾವ್ಯಾವ ಇಲಾಖೆ ಏನೇನು ಕೆಲಸಗಳು ಮಾಡಬೇಕು ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಬಜೆಟ್ ಮಂಡನೆ ಮಾಡಿಕೊಳ್ಳಿ ಅದೇ ಏನು ಬರಲ್ಲ, ಅಲ್ಲಿ ಚರ್ಚೆಗೆ ಅವಕಾಶ ಇದೆ. ಪ್ರತಿಯೊಬ್ಬರು ಕೂಡ ಚರ್ಚೆಗೆ ಅವಕಾಶ ಇರೋದ್ರಿಂದ ಆ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾವುದಕ್ಕೆ ಅನುದಾನ ಎಷ್ಟೆಷ್ಟು ಬೇಕಾಗುತ್ತೆ, ಏನು ನೀವೇನಾದರೂ ಬಜೆಟ್ ಮಾಡಿದ್ರೆ ಯಾವ ರೀತಿ ಮಂಡನೆ ಮಾಡ್ತಿದ್ರಿ ಅದ್ರ ಬಗ್ಗೆ ಅಲ್ಲಿ ಸಂಪೂರ್ಣ ಚರ್ಚೆ ಆಗೋದ್ರ ಮೂಲಕ ಜನರಿಗೆ ಒಂದು ಸಂದೇಶನ ತರಿಸ್ಬೇಕು. ಇಲ್ಲ ಇವರು ತಪ್ಪು ಮಾಡಿದ್ದಾರೆ, ಇವರು ಸರಿ ಹೇಳ್ತಿದ್ದಾರೆ ಅಂತ ಯಾವುದೇ ಅಂಕಿಅಂಶಗಳಿಲ್ಲದೆ ಸುಮ್ಮನೆ ಏನೋ ಒಂದು ಆಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ, ಒಂದು ಟೀಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸುಮ್ಮನೆ ಟೀಕೆ ಮಾಡೋದು ಯಾವತ್ತೂ ಕೂಡ ಅದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಕರುನಾಡ ಸೇವಕರ ಪಕ್ಷ ಯಾವತ್ತೂ ಕೂಡ ಆ ರೀತಿಯಾದಂಥ ರಾಜಕೀಯವನ್ನು ಮಾಡಲ್ಲ.
ಸೊ ಯಾರೇ ಒಂದು ಲಾಸ್ಟ್ ಟೈಮ್ ಕೂಡ ಇದೇ ಬಜೆಟ್ ಮಂಡನೆ ಮಾಡಿದಾಗ ಆ ಬಜೆಟ್ನ ಮಂಡನೆ ಕೂಡ ನಾವು ಸ್ವಾಗತವಾಗಿ ತಗೊಂಡಿದ್ದೇವೆ. ಯಾಕಂದರೆ ಬಜೆಟ್ ಅನ್ನೋದು ಎಲ್ಲ ಅಧಿಕಾರಿಗಳು ಕೂತು ಯೋಚನೆ ಮಾಡಿರ್ತಾರೆ. ಅದೇ ರೀತಿ ಹೇಳಿದಂಥ ರೀತಿಯಲ್ಲೇ ಕೆಲಸಗಳು ನಡೆದರೆ ಖಂಡಿತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನುವ ನಂಬಿಕೆ ಪ್ರತಿಯೊಂದು ಬಜೆಟಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇರುತ್ತೆ. ಆ ಅಭಿವೃದ್ಧಿ ಆಗೋ ರೀತಿಯಲ್ಲಿ ವಿರೋಧ ಪಕ್ಷದವರಾಗಿರ್ಬೋದು, ಹಲವಾರು ನಾಯಕರಾಗಿರ್ಬೋದು ಹೋರಾಟ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸೋದ್ರ ಮೂಲಕ ಸರ್ಕಾರ ಎಲ್ಲಿ ದಾರಿ ತಪ್ಪಿದೆ ಆ ದಾರಿ ತಪ್ಪಕ್ಕೆ ಬಿಡದೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಬೇಕಾದಂಥ ಕರ್ತವ್ಯ ವಿರೋಧ ಪಕ್ಷದ ನಾಯಕರುಗಳಿಗೆ ಇದೆ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಸೋಮವಾರದಿಂದ ಅದ್ರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಚರ್ಚೆ ಸ್ಟಾರ್ಟ್ ಆದಾಗ ಈ ಸಿಲ್ಲಿ ಈ ಮೆಂಟಾಲಿಟಿಗಳನ್ನು ಬಿಟ್ಟು ತುಂಬ ಗೌರವವಾಗಿ ಅಂಕಿ ಅಂಶದ ಪ್ರಕಾರ ನೀವು ಚರ್ಚೆಯನ್ನು ಮಾಡಿ ಉತ್ತಮ ರೀತಿಯಾದಂಥ ಒಂದು ಚರ್ಚೆ ಆಗಲಿ, ಇನ್ನೂ ಈ ಬಜೆಟಲ್ಲಿ ಏನಾದರೂ ಸರಿಪಡಿಸ್ಬೋದಂತಹ ಕೆಲಸಗಳ ಆಗಿ ಉತ್ತಮವಾದಂಥ ಒಂದು ಬಜೆಟ್ ಹೊರಡೆ ಬರಲಿ ಅನ್ನೋದೇ ಕರುನಾಡ ಸೇವಕರ ಪಕ್ಷದ ಒಂದು ಅಭಿಪ್ರಾಯ. ನಾವು ಕೂಡ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ವಿ, ಜನ ನಮ್ಮನ್ನು ತಿರಸ್ಕರಿಸಿದ್ರು. ಸೊ ನಾವು ವಿಧಾನಸೌಧಕ್ಕೆ ಹೋಗೋಕ್ಕೆ ಸಾಧ್ಯವಾಗಿಲ್ಲ. ಸೊ ಹೋಗೋಕ್ಕೆ ಸಾಧ್ಯವಾಗಿಲ್ಲ ಅಂತ ನಮ್ಮ ಪ್ರಯತ್ನವಂತೂ ಯಾವತ್ತೂ ನಾವು ಬಿಡಲ್ಲ. ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರುತ್ತೆ. ನಾವಲ್ಲಿ ಇದ್ದಿದ್ರೆ ಸೊ ನಾವು ಯಾವ ರೀತಿ ಚರ್ಚೆ ಮಾಡ್ತಿದ್ವಿ ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯದ ಜನತೆಗೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬಜೆಟನ್ನು ತಿರಸ್ಕರಿಸಿ ಅದರಲ್ಲಿ ಏನು ಸರಿ ಮಾಡಬಹುದು, ಯಾವ ರೀತಿ ಅದನ್ನು ಉತ್ತಮ ಬಜೆಟನ್ನಾಗಿ ತರಬಹುದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ನಾಯಕರು ಕೂಡ ಯೋಚನೆ ಮಾಡಬೇಕು. ಆಡಳಿತ ಇರುವ ಪಕ್ಷದ ನಾಯಕರು ಮಾತ್ರ ಅಲ್ಲ, ವಿರೋಧ ಪಕ್ಷದಲ್ಲಿರುವಂಥ ಪ್ರತಿಯೊಬ್ಬ ನಾಯಕರು ಕೂಡ ಆ ಬಜೆಟನ್ನು ಸರಿಪಡಿಸೋ ರೀತಿಯಲ್ಲಿ ಯೋಚನೆ ಮಾಡಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟು ಉತ್ತಮ ರೀತಿಯಾದಂಥ ಒಂದು ಬಜೆಟ್ ಹೊರಡೆ ಬರುವ ರೀತಿಯಲ್ಲಿ ಕೆಲಸ ಮಾಡುವಂಥ ಕರ್ತವ್ಯ ಪ್ರತಿಯೊಬ್ಬರ ನಾಯಕರ ಮೇಲಿದೆ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಸ್ನೇಹಿತರೆ. ಸೊ ಮುಂದಿನ ದಿನಗಳಿಗೆ ಆದರೂ ಕೂಡ ಉತ್ತಮ ರೀತಿಯಾದಂಥ ರಾಜಕೀಯ ಮಾಡೋಣ. ಚುನಾವಣೆ ಅಂತ ಬಂದಾಗ ರಾಜಕೀಯ ಮಾಡೋಣ. ಚುನಾವಣೆ ಆದ ನಂತರ ಚುನಾವಣೆ ಆಗಿ ಒಂದು ಸರ್ಕಾರ ರಚನೆ ಆದ ನಂತರ ಆ ಸರ್ಕಾರದ ಮೂಲಕ ಅನೇಕ ರೀತಿಯಾದಂಥ ಉತ್ತಮ ಕೆಲಸಗಳನ್ನು ಮಾಡಿಸೋಕೆ ಯಾವ ರೀತಿಯಾದಂಥ ಹೋರಾಟ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಆ ರೀತಿಯಾಗಿ ಯೋಚನೆಯನ್ನು ಮಾಡಿ ನಮ್ಮ ರಾಜ್ಯವನ್ನು ಪ್ರತಿಯೊಬ್ಬರು ಕೂಡ ಪ್ರಗತಿಯತ್ತ ತೆಗೆದುಕೊಂಡು ಹೋಗೋಕ್ಕೆ ದುಡಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿತ್ತು. ನಾನು ಇವತ್ತು ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ. ಈ ಕಾರ್ಗಳೆಲ್ಲ ಇರೋರಿಗೆ ಈ APL ಕಾರ್ಡು BPL ಕಾರ್ಡ್ನ ಕಟ್ ಮಾಡ್ತಿದ್ದಾರೆ, ಅವ್ರಿಗೆ APL ಕಾರ್ಡ್ ಕೊಡ್ತಿದ್ದಾರೆ ಅನ್ನೋದೊಂದು ಮಾಹಿತಿ ನನಗೆ ಸಿಕ್ತು. ಅದು ನಿಜವಾಗ್ಲೂ ಸತ್ಯನಾಗಿದ್ದರೆ ದಯವಿಟ್ಟು ಸರ್ಕಾರಕ್ಕೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ಅಂಥ ನಿರ್ಧಾರವನ್ನು ತೊಗೊಳ್ಬೇಡಿ. ಯಾಕೆ ತೊಗೊಳ್ಬೇಡಿ ಅಂದರೆ, ಒಬ್ಬ ಬಡವನ ಹತ್ರ ಒಂದು 50,000 ರೂಪಾಯಿ ಒಂದು ಕಾರ್ ಇಟ್ಕೊಂಡಿರ್ತಾನೆ, ಒಂದು 75,000 ರೂಪಾಯಿ ಒಂದು ಕಾರ್ ಇಟ್ಕೊಂಡಿರ್ತಾನೆ, ಇಲ್ಲ ಒಂದು ಲಕ್ಷ ರೂಪಾಯಿ ಒಂದು ಕಾರ್ ಇಟ್ಕೊಳ್ತಿದ್ದಾನೆ. ಆ 1 ಲಕ್ಷ ಕಾರನ್ನು ಕೂಡ ಅವನು ಎಲ್ಲೋ ಯಾವುದೋ ಒಂದು ಫೈನಾನ್ಸಲ್ಲಿ ಬಡ್ಡಿಗೆ ತಗೊಂಡು ಇಲ್ಲ ಲೋನ್ ಮೂಲಕ ತಗೊಂಡು ಆ ಕಾರನ್ನು ಅವ್ನು ಇಟ್ಕೊಂಡಿರ್ತಾರೆ. ಇಂಥವ್ರಿಗೆಲ್ಲ ನೀವು ಹೋಗಿ ನಿಮ್ಮ ಹತ್ರ ಕಾರ್ ಇದೆ, ಈ BPL ಕಾರ್ಡ್ ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ, ಇಂಥ ಒಂದು ನಿರ್ಧಾರ ಏನಾದರೂ ಸರ್ಕಾರ ನಿಜವಾಗ್ಲೂ ತಗೊಂಡಿದ್ರೆ ಆ ನಿರ್ಧಾರವನ್ನು ನೀವು ಹಿಂತಕೊಳ್ಳಿ. ಯಾಕಂದರೆ ಒಂದು ಕಾರ್ ಇದ್ದ ಕೂಡಲೇ ಅವನು ಶ್ರೀಮಂತ ಅಲ್ಲ. ಒಂದು ನಿಗದಿ ಬೇಕಾದರೆ ಒಂದು ಬೆಲೆಯನ್ನು ನಿಗದಿ ಮಾಡಿ. ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಾರು ಕೂಡ 5,500 6 ಲಕ್ಷ ರೂಪಾಯಿ ಇದ್ದೇ ಇರುತ್ತೆ. ಸೊ ಯೋಚನೆ ಮಾಡಿ, ಒಂದು 8 ಲಕ್ಷದ ಒಳಗೆ ಕಾರ, 5 ಲಕ್ಷ ಒಳಗೆ 6 ಲಕ್ಷ ಒಳಗೆ ಕಾರ, ಇದನ್ನು ನಿಗದಿ ಮಾಡಿ ಅದಕ್ಕಿಂತ ದೊಡ್ಡ ಲಕ್ಸುರಿ ಕಾರ್ ಇಟ್ಕೊಂಡವ್ರನ್ನ ಈ ರೀತಿ ಅಂಥವ್ರಿಗೆ ಬೇಕಾದರೆ ನೀವು BPL ಕಾರ್ಡನ್ನು ಕಟ್ ಮಾಡುವಂಥ ಒಂದು ಕಾರ್ಯಕ್ರಮ ತಂದರೆ ಅದಕ್ಕೇನು ಅಡ್ಡಿ ಇಲ್ಲ, ಅಭ್ಯಂತರವಿಲ್ಲ. ಇಲ್ಲ ಯಾವುದೇ ಒಂದು ಕಾರ್ ಇದ್ದರೂ ಕೂಡ ಅವರಿಗೆ BPL ಕಾರ್ಡ್ ಕೊಡಲ್ಲ, ಅವರ ಕಾರ್ಡ್ಗಳನ್ನು ನೀವು ಕಟ್ ಮಾಡ್ತೀರಾ, ಅವರಿಗೆ APL ಕಾರ್ಡ್ ಕೊಡ್ತೀರಾ ಅಂದರೆ ಸರ್ಕಾರದ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ಖಂಡಿತ ನಾವು ಕರುನಾಡ ಸೇವಕರ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡೇ ಮಾಡ್ತೀವಿ. ನಾವಿವತ್ತು ಮೂಡಿಗೆರೆ ಕ್ಷೇತ್ರದಲ್ಲಿ ಯಾವುದೋ ಒಂದು 50-60 ಜನರಿಂದ ಕಾರ್ ಇದ್ದಂಥವ್ರಿಗೆ ಈ ಕಾರ್ಡ್ಗಳನ್ನು ಕಟ್ ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ನಾನು ಕೇಳ್ಪಟ್ಟೆ. ಯಾವುದೋ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ನೋಡ್ತೆ. ಇನ್ನೊಂದು ಸಲ ಅದನ್ನು ಪರಿಶೀಲಿಸಿ ನಿಜವಾಗ್ಲೂ ನೀವು ಆ ರೀತಿ ಏನಾದರೂ ಮಾಡೋದಾದರೆ ಅದು ಖಂಡಿತವಾಗ್ಲೂ ನಮ್ಮ ವಿರೋಧವಿದೆ. ಅದನ್ನು ಯಾವತ್ತಿಗೂ ನಾವು ಒಪ್ಪಲ್ಲ. ಯಾಕಂದರೆ ಇಷ್ಟೇ, ಈ ಒಂದು ಬೈಕೆ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಒಂದು ಬೈಕೇ ಇದೆ, ಆದರೆ 3 ಲಕ್ಷ ಬೈಕ್ ಇಟ್ಕೊಂಡು ಶ್ರೀಮಂತ ಅಲ್ವಾ? ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಬಡವರು ಎಲ್ಲೋ ಸಾಲ ಮಾಡಿ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರೋ ಏನೋ ಒಂದು ಸಣ್ಣ ಪುಟ್ಟ ಒಂದು ಕಾರು ತೊಗೊಂಡಿರ್ತಾರೆ. ಅಂಥವ್ರ ಕಾರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಶ್ರೀಮಂತರು ಅಂತ ಪರಿಗಣಿಸಿ ನೀವು BPL ಕಾರ್ಡನ್ನ ಕಟ್ ಮಾಡೋದು ಸರಿಯಾದದ್ದಲ್ಲ. ಇದು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿ. ಒಂದು ವೇಳೆ ನಿಮ್ಮ ನಿಲುವು ಅದೇ ಆಗಿದ್ದರೆ, ಮೊನ್ನೆ ಕೂಡ ನಾನು ಪೇಪರ್ ನೋಡಿದೆ,
1.2 ಲಕ್ಷ ಕೋಟಿ ಜನರು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಬಂದಿದ್ದಾರೆ. ಅದ್ರ ಬಗ್ಗೆ ನಾನು ಆರ್ಟಿಕಲ್ ಕೂಡ ಬರೆದೆ, ಅದು ಕಂಪ್ಲೀಟಾಗಿ ಸುಳ್ಳು ಮಾಹಿತಿ. ಯಾಕಂದರೆ ನೀವು ಯಾವ ರೀತಿ ತಿಳ್ಕೊಡ್ತೀರಾ ಅಂದರೆ 2,000 ರೂಪಾಯಿ ಪ್ರತಿ ತಿಂಗಳು ಒಬ್ಬ ಗೃಹಿಣಿ ಕೊಡ್ತಿದ್ದೇನೆ, ಒಬ್ಬನಿಗೆ ಬಂದು 663 ರೂಪಾಯಿ ನಿಗದಿ ಮಾಡಿದ್ದೀರಾ. ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 840 ರೂಪಾಯಿ ನಿಗದಿ ಮಾಡಿದ್ದೀರಾ. ಒಂದು ತಿಂಗಳ ಖರ್ಚು ಇಷ್ಟಿದ್ರೆ ಅವನು ಬಡವ ಅಂತ. ಬಟ್ 600 ರೂಪಾಯಲ್ಲಿ 800 ರೂಪಾಯಲ್ಲಿ ಒಬ್ಬ ಮನುಷ್ಯ ಎಲ್ಲಿ ಸರ್ ಒಂದು ತಿಂಗಳು ಪೂರ್ತಿ ಬದುಕೋಕ್ಕಾಗುತ್ತೆ? ಪ್ರೆಸೆಂಟ್ನ ಸಿಚುವೇಷನಲ್ಲಿ, ಈಗಿನ ಬೆಲೆ ಏರಿಕೆಯಲ್ಲಿ ಅದೆಲ್ಲ ಸಾಧ್ಯನಾ? ಒಬ್ಬ ಮನುಷ್ಯನಿಗೆ ಬದುಕೋಕ್ಕೆ ಕಮ್ಮಿ ಅಂದರೂ ಕೂಡ 6,000 ಇದ್ದರೂ ಕೂಡ ಸಾಕಾಗಲ್ಲ ಸರ್. 6,000 ಇದ್ದರೂ ಕೂಡ ಸಾಕಾಗಲ್ಲ ಅಂದಾಗ ನಿಮ್ಮ 600 ರೂಪಾಯಿ ಲೆಕ್ಕ ಹೇಳಿ, 6,000 ಲೆಕ್ಕ ಹೇಳಿ. ಇದ್ರ ಬಗ್ಗೆ ಇನ್ನೊಂದು ದಿನ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ. ಒಂದು ವೇಳೆ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ಈ ರೀತಿ ಕಾರಿದ್ದವೇ ಕಟ್ ಮಾಡುವಂಥ ಒಂದು ಯೋಚನೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಅದನ್ನು ಪರಿಶೀಲಿಸಿ ಅದರ ವಿರುದ್ಧವಾಗಿ ಖಂಡಿತ ನಾವು ಹೋರಾಟ ಮಾಡೇ ಮಾಡ್ತೇವೆ ಅಂತ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ಸ್ನೇಹಿತರೆ.